ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆಂಜನೇಯ ರೆಡ್ಡಿ, ಮಾರ್ಚ್ 4, 2014ರಂದು ಚಿಕ್ಕಬಳ್ಳಾಪುರ ಹೊರವಲಯದ ಚದಲಪುರ ಕ್ರಾಸ್ನಲ್ಲಿ ಎತ್ತಿನಹೊಳೆ ಯೋಜನೆಗೆ ಶಿಲಾನ್ಯಾಸ ನೆರವೇರಿಸುವ ಮೂಲಕ ಈ ಭಾಗದ ನೀರಾವರಿ ಯೋಜನೆಗಳಿಗೆ ಶಾಶ್ವತ ಸಮಾಧಿ ಕಟ್ಟಲಾಯಿತು ಎಂದು ಅಸಮಾಧಾನ ಹೊರಹಾಕಿದರು. 10 ವರ್ಷಗಳ ಹಿಂದೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಶಾಸಕರು, ಸಂಸದರು ಎತ್ತಿನಹೊಳೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಮಾತನಾಡಿದ ನಾಯಕರು, 2 ವರ್ಷದಲ್ಲಿ 65 ಲಕ್ಷ ಮಂದಿಗೆ ಶುದ್ಧ ನದಿ ನೀರು ನೀಡುವ ಭರವಸೆ ನೀಡಿದ್ದರು. ಎಷ್ಟೇ ವೆಚ್ಚವಾದರೂ ಪರಿಶುದ್ಧ ನೀರು 2 ವರ್ಷದಲ್ಲಿ ನೀಡುವುದಾಗಿ 3 ಜಿಲ್ಲೆಗಳ 577 ಕೆರೆಗಳನ್ನು ತುಂಬುವ ಭರವಸೆ ನೀಡಿದ್ದರು. ಸಾಲದೆಂಬಂತೆ ನೀರಾವರಿ ಹೋರಾಟಗಾರರ ಮಾತು ಕೇಳಬೇಡಿ ಎಂದು ಇದೇ ಸಿದ್ದರಾಮಯ್ಯ ಬಹಿರಂಗವಾಗಿ ಘೋಷಿಸಿದ್ದರು. ಆದರೆ ಅವರು ಹೇಳಿ 10 ವರ್ಷಗಳೇ ಕಳೆದರೂ ಒಂದು ಹಳ್ಳಿಗೂ ಒಂದು ಹನಿ ನೀರು ನೀಡಿಲ್ಲ ಎಂದು ಆರೋಪಿಸಿದರು. ಕೇಂದ್ರೀಯ ಜಲ ಆಯೋಗ, ಭಾರತೀಯ ವಿಜ್ಞಾನ ಸಂಸ್ಥೆ ಸರ್ಕಾರಕ್ಕೆ ನೀಡಿದ ವರದಿಯಂತೆ ನೀರಿನ ಲಭ್ಯತೆ ಮತ್ತು ಪೂರೈಕೆ ಅಸಾಧ್ಯ ಎಂದು ಹೇಳಿತ್ತು. ಅದರಲ್ಲೂ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ನೀರು ನೀಡಲು ಸಾಧ್ಯವಿಲ್ಲ ಎಂದು ವರದಿಗಳು ಹೇಳಿದ್ದವು. ಈ ಬಗ್ಗೆ ವೈಜ್ಞಾನಿಕವಾಗಿ ಯಾವುದೇ ಚರ್ಚೆ ಮಾಡದೆ, ನೀರಿನ ಲಭ್ಯತೆ ಬಗ್ಗೆ ಖಾತ್ರಿ ಮಾಡಿಕೊಳ್ಳದೆ ಲೋಕಸಭಾ ಚುನಾವಣೆ ಗೆಲ್ಲುವ ಏಕೈಕ ಉದ್ದೇಶದಿಂದ ಶಿಲಾನ್ಯಾಸ ಮಾಡಿದ ಪರಿಣಾಮ ನಮ್ಮ ನೀರಾವರಿ ಯೋಜನೆಗಳಿಗೆ ಸಮಾಧಿ ಕಟ್ಟಲಾಗಿದೆ ಎಂದರು. ಜಿಲ್ಲೆಯ ಒಂದು ಕೆರೆಯ ಹೂಳೆತ್ತಲು ಈ ಸರ್ಕಾರದ ಬಳಿ ಹಣವಿಲ್ಲ. ಒಂದು ರಾಜಕಾಲುವೆ ಸ್ವಚ್ಛಗೊಳಿಸಲು ಸರ್ಕಾರದ ಬಳಿ ಹಣ ಇಲ್ಲ. ಕೃಷ್ಣಾ ನೀರು ನಮ್ಮ ಪಾಲು ಕೊಡಲು ಈ ಸರ್ಕಾರಕ್ಕೆ ಆಗಿಲ್ಲ. ಎತ್ತಿನಹೊಳೆಯನ್ನು ಎಟಿಎಂ ಮಾಡಿಕೊಂಡು ಅನುದಾನ ಹೆಚ್ಚಿಸುತ್ತಲೇ ಇದ್ದಾರೆ. 8,000 ಕೋಟಿಯಿಂದ ಆರಂಭವಾದ ಯೋಜನೆ ಕಳೆದ 10 ವರ್ಷದಲ್ಲಿ 24,000 ಕೋಟಿಗೆ ಏರಿಕೆಯಾಗಿದೆ. ಆದರೆ ಈವರೆಗೆ ಒಂದು ಕೆರೆಗೆ ಒಂದು ಹನಿ ನೀರು ನೀಡಲು ಸಾಧ್ಯವಾಗಿಲ್ಲ. ಲೂಟಿಕೋರ ಯೋಜನೆ ನೀಡಿದ ರಾಜ್ಯ ಸರ್ಕಾರಕ್ಕೆ ನಾಚಿಕೆಯಾಗಬೇಕು. ನಮ್ಮ ತೆರಿಗೆ ಹಣ ಪೋಲು ಮಾಡುತ್ತಿದೆ ಎಂದು ಕಿಡಿಕಾರಿದರು. ಸರ್ಕಾರಗಳ ಈ ಜನವಿರೋಧಿ ನೀತಿ ವಿರೋಧಿಸಿ 165 ದಿನ ಧರಣಿ ಮಾಡಿದಾಗ ಆಗಿನ ಬೃಹತ್ ನೀರಾವರಿ ಸಚಿವ MB ಪಾಟೀಲ್ ಅವರು ಧರಣಿ ವೇದಿಕೆಗೆ ಬಂದು ಒಂದೇ ವರ್ಷದಲ್ಲಿ ನೀರು ನೀಡುವುದಾಗಿ ಹೇಳಿದರು. ನೀರಿಗೆ ಆಗ್ರಹಿಸಿ ಬೆಂಗಳೂರಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮಾಡಿದಾಗ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 6 ತಿಂಗಳಲ್ಲಿ ಎತ್ತಿನಹೊಳೆ ಪರಿಶೀಲನೆ ಮಾಡಿ ವರದಿ ನೀಡುವುದಾಗಿ 2016ರಲ್ಲಿ ಭರವಸೆ ನೀಡಿದ್ದರು. ಆದರೆ ಇಂದಿಗೂ ವರದಿಯೂ ನೀಡಿಲ್ಲ, ನೀರು ನೀಡಿಲ್ಲ ಎಂದು ಲೇವಡಿ ಮಾಡಿದರು. ನೀರಾವರಿ ವಿಚಾರದಲ್ಲಿ ಸರ್ಕಾರಗಳು ಮತ್ತು ಜನಪ್ರತಿನಿಧಿಗಳು ನಿರಂತರವಾಗಿ ಮೋಸ ಮಾಡುತ್ತಿದ್ದರೂ ಈ ಭಾಗದ ಜಿಲ್ಲೆಗಳ ಜನರು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಜನಸಾಮಾನ್ಯರ ನಿರ್ಲಕ್ಷ್ಯವನ್ನೇ ಬಂಡವಾಳ ಮಾಡಿಕೊಂಡಿರುವ ನಾಯಕರು ತಮಗೆ ಇಷ್ಟ ಬಂದ ರೀತಿಯಲ್ಲಿ ವರ್ತಿಸುತ್ತಿದ್ದಾರೆ. ಈ ಭಾಗದ ಕುಡಿಯುವ ನೀರಿನಲ್ಲಿ ಯುರೇನಿಯಂ, ಫ್ಲೂರೈಡ್ ಮುಂತಾದ ಅಪಾಯಕಾರಿ ಲವಣಾಂಶಗಳು ಕಂಡುಬಂದಿವೆ. ಇದೇ ನೀರು ಸೇವಿಸಿದರೆ ಈ ಭಾಗದ ಜನರು ಮಾರಕ ಕಾಯಿಲೆಗಳಿಗೆ ತುತ್ತಾಗಲಿದ್ದಾರೆ ಎಂಬ ಆತಂಕ ವ್ಯಕ್ತವಾಗಿದೆ. ಆದರೂ ಸರ್ಕಾರಗಳು ಮಾತ್ರ ತಮ್ಮ ಸುಳ್ಳುಗಳನ್ನು ಮುಂದುವರಿಸಿದೆ ಎಂದರು. ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಾ? ಎಷ್ಟು ಸಾವಿರ ಕೋಟಿ ವೆಚ್ಚ ಮಾಡಿಯೂ ಯಾಕೆ ನೀರು ನೀಡುತ್ತಿಲ್ಲ? ವೈಜ್ಞಾನಿಕ ವರದಿ ಕೇಳದೆ ಗುತ್ತಿಗೆದಾರರ ಮಾತು ಕೇಳ್ತೀರಾ? ಯೋಜನೆಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಿ ಎಂದು ಅವರು ಆಗ್ರಹಿಸಿದರು. ಶ್ವೇತಪತ್ರ ಹೊರಡಿಸಿ ಎತ್ತಿನಹೊಳೆ ಯೋಜನೆಯ ಮಾಹಿತಿ ಬಹಿರಂಗಪಡಿಸುವಂತೆ ಆಗ್ರಹಿಸಿ ಆಂಜನೇಯ ರೆಡ್ಡಿ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದ ಬಗ್ಗೆ ಪ್ರತಿ ಹಳ್ಳಿಯ ಜನರ ಜಾಗೃತಿಗೊಳಿಸಲಾಗುತ್ತದೆ. ಲೋಕಸಭಾ ಚುನಾವಣೆಯಲ್ಲಿ ರಾಜಕಾರಣಿಗಳನ್ನು ಪ್ರಶ್ನಿಸುವಂತೆ ಜಾಗೃತಿ ಮೂಡಿಸುವುದಾಗಿ ಹೇಳಿದರು. ಕಳೆದ 2014 ಮಾರ್ಚ್ 3ನೇ ತಾರೀಕು ಅಂದರೆ ಬರೋಬ್ಬರಿ 10 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಈ ಸಮಯಕ್ಕೆ ನಾವೆಲ್ಲ ಬಂಧನದಲ್ಲಿದ್ವಿ. ಬಂಧನದಲ್ಲಿರಿಸಿ ಅವತ್ತೂ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೇ ಸೂಲಾಲಪ್ಪನ ದಿನ್ನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಎಲ್ಲೋ ಇರತಕ್ಕಂಥ ಎತ್ತಿನಹೊಳೆ ಯೋಜನೆಗೆ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು. ಆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ 3 ಜಿಲ್ಲೆಗಳ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನಪ್ರತಿನಿಧಿಗಳು, ಅದು ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಆದಿಯಾಗಿ ಎಲ್ಲ
ರಾಜಕೀಯ ಪ್ರತಿನಿಧಿಗಳು ಆ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಅವತ್ತು ಸಭೆಯಲ್ಲಿ ಹೇಳಿದಂಥ ವಿಚಾರ, ಶಾಶ್ವತ ನೀರಾವರಿ ಹೋರಾಟಗಾರರನ್ನು ನಂಬಬೇಡಿ, ನಾವು ಕೇವಲ 2 ವರ್ಷದಲ್ಲಿ ಸುಮಾರು 65 ಲಕ್ಷ ಜನರಿಗೆ ಪರಿಶುದ್ಧವಾದ ಸುರಕ್ಷಿತವಾದಂಥ ನದಿ ನೀರನ್ನು ಸರಬರಾಜು ಮಾಡಿ ಏನು ಈ ಜಿಲ್ಲೆಗಳ ಜನ, ಈ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳ ಜನ ಈ ಫ್ಲೋರೈಡು, ನೈಟ್ರೇಟು ಮತ್ತು ಹಾರ್ಡ್ನೆಸ್ ಇರತಕ್ಕಂಥ ರಾಸಾಯನಿಕಗಳಿಂದ ಕೂಡಿರ್ತಕ್ಕಂಥ ನೀರನ್ನು ಕುಡಿದು ಅನೇಕ ರೀತಿಯಾದಂಥ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಅವರ ಆರೋಗ್ಯ ನಮಗೆ ಬಹಳ ಮುಖ್ಯ. ಹಾಗಾಗಿ ಎಷ್ಟು 1000 ಕೋಟಿ ಖರ್ಚಾದರೂ ಪರವಾಗಿಲ್ಲ, ನಾವು ಖರ್ಚು ಮಾಡಲಿಕ್ಕೆ ತಯಾರಿದ್ದೀವಿ. ಇವರಿಗೆ ಪರಿಶುದ್ಧವಾದಂಥ ನದಿ ನೀರನ್ನು ಕುಡಿಸುವಂಥದ್ದು ನಮ್ಮ ಮೂಲ ಆಶಯ, ಈ ಯೋಜನೆಯ ಆಶಯ. ಅದನ್ನು ಸಹ ಕೇವಲ 2 ವರ್ಷಗಳಲ್ಲಿ ನಾವು ತಂದು ನೀರನ್ನು ಪ್ರತಿ ಮನೆಗೆ ಹರಿಸ್ತೀವಿ. ಅದರ ಜೊತೆಗೆ ರೈತರಿಗೂ ಅನುಕೂಲ ಆಗಲಿ ಅಂಥೇಳಿ 577 ಕೆರೆಗಳಿಗೆ ನೀರನ್ನು ತುಂಬಿಸ್ತೀವಿ ನಾವು. ಅದಾದ ನಂತರ ಇನ್ನೂ ಹೆಚ್ಚು ದೊಡ್ಡ ಮಟ್ಟದ ನೀರಾವರಿ ಯೋಜನೆಗಳು, ಪರಮಶಿವನವರು ಹೇಳಿರುವ ಹಾಗೆ ನೀರಾವರಿ ಯೋಜನೆಗಳನ್ನು ಅದನ್ನೂ ಸಹ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ಈ ನೀರಾವರಿ ಹೋರಾಟಗಾರರಿಗೆ ಕಿವಿ ಕೊಡಬೇಡಿ. ಅವ್ರು ಹೇಳ್ತಿರೋದೆಲ್ಲ ಸುಳ್ಳು, ಇದರಿಂದ ನೀರು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ, ಅದು ಸುಳ್ಳು ಅಂಥೇಳಿ ಪದೇ ಪದೇ ಸಿದ್ದರಾಮಯ್ಯನವರು ವೇದಿಕೆಯಲ್ಲಿ ಅದನ್ನು ಹೇಳ್ತಾ ಬಂದರು. ನೀರು ಲಭ್ಯತೆಯ ಬಗ್ಗೆ ಖಾತರಿಯನ್ನೇ ಪಡಿಸ್ಕೊಳ್ಳದೆ ಏಕಾಏಕಿ ಯಾವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮ ಮಾಡಿದ್ರು, ಅದರ ಹಿಂದೆ ಭಾಳ ದೊಡ್ಡ ದುರುದ್ದೇಶ ಇತ್ತು. ಆವತ್ತಿನ ಲೋಕಸಭಾ ಚುನಾವಣೆ ಇನ್ನೊಂದು ತಿಂಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯನ್ನು ಗೆಲ್ಲುವ ಒಂದೇ ಒಂದು ಉದ್ದೇಶದಿಂದ ನೀರು ಬರುತ್ತಾ ಬಿಡುತ್ತಾ, ನೀರಿನ ಲಭ್ಯತೆ ಇದೆಯಾ ಇಲ್ವಾ, ಇದು ಯಾವುದನ್ನೂ ಪರಿಗಣಿಸದೆ ಶಿಲಾನ್ಯಾಸ ಹಾಕಿದ ಪರಿಣಾಮ ಏನಾಯಿತು ಅಂದರೆ, ನಮಗೆ ನಿಜವಾಗಲೂ ಏನು ನೀರಿನ ಯೋಜನೆಗಳು, ನೀರಾವರಿ ಯೋಜನೆಗಳು ಬರಬೇಕಾಗಿತ್ತು ಅಥವಾ ಅದರ ಬಗ್ಗೆ ಸರ್ಕಾರಗಳು ಚಿಂತನೆ ಮಾಡಬೇಕಾಗಿತ್ತು, ಅದಕ್ಕೆ ದೊಡ್ಡ ಪೆಟ್ಟು ಬಿತ್ತು. ಅದಕ್ಕೆ ಸಂಪೂರ್ಣವಾಗಿ ಅಂಥ ಯೋಚನೆಗಳಿಗೆ ಸಮಾಧಿಯನ್ನು ಕಟ್ಟಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಮಳ್ಳೂರು ಹರೀಶ್, ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಕನ್ನಡ ಸೇನೆಯ ರವಿಕುಮಾರ್, ರಾಮೇಗೌಡ, ಉಷಾ ಆಂಜನೇಯ ರೆಡ್ಡಿ, ಗೌರಿಬಿದನೂರು ನವೀನ್ ಸೇರಿದಂತೆ ಇತರರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.